ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಮಸಾಲೆ ದೋಸೆ ಹೆಂಗೆ ಮಾಡೋದಂತ ತೋರಿಸಿಕೊಡ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕೋಕ. ಈಗ ಹೋಟೆಲ್ ಶೈಲಿಯಲ್ಲಿ ಗರಿಗರಿಯಾದ ಮಸಾಲೆ ದೋಸೆ ಹೆಂಗೆ ಮಾಡೋದಂತ ಹೇಳಿ ಕಾಂಬ. ಮಸಾಲೆ ದೋಸೆಗೆ 2 ಲೋಟ ಅಕ್ಕಿ ಹಾಕ್ತಾ ಇದ್ದಿ. ನಾನಿಲ್ಲ ರಾ ರೈಸ್ ಯೂಸ್ ಮಾಡ್ತಾ ಇದ್ದಿ. ನೀವು ಮನೆಗೆ ಯೂಸ್ ಮಾಡುವ ಯಾವ ಅಕ್ಕಿ ಬೇಕಾದ್ರೂ ಹಾಕ್ಲಕ್ಕ. ಇದಕ್ಕೆ 1/4 ಕಪ್ ಪಾಪಷ್ಟು ಇಡೀ ಉದ್ದನ್ನು ಹಾಕ್ತಾ ಇದ್ದಿ. ಉದ್ದು ಸ್ವಲ್ಪ ಕಮ್ಮಿನೇ ಹಾಕಿ. ಕಡಿಗೆ ಕಡಲೆಬೇಳೆನ ಒಂದು ಅರ್ಧ ಕಪ್ ಪಾಪಷ್ಟು ಹಾಕ್ತಾ ಇದ್ದಿ. ಕಡಲೆಬೇಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ, ಮಸಾಲೆ ದೋಸೆ ಲೈಕ್ ಅತ್ತ. ಇದ್ರ ಜೊತೆಗೆ 1 ಚಮಚ ಅಪ್ಪಷ್ಟು ಮೆಂತೆ ಹಾಕ್ತಾ ಇದ್ದಿ. ಎಲ್ಲ ಹಾಕಿ ಆದಮೇಲೆ ನೀರು ಹಾಕ್ಕೊಂಡು ಒಂದು 3-4 ಸಲ ಲಾಯ್ಕ್ ಮಾಡಿ ತೊಳ್ಕೊಂಡ್ಕಿದ್ನ. ನಾನು ನಾಳೆ ಬೆಳಿಗ್ಗೆ ಮಸಾಲೆ ದೋಸೆ ಮಾಡ್ತಾ ಇಪ್ಪದು. ಹಾಗಾಗಿ ಇವತ್ತು ಬೆಳಿಗ್ಗೆ 9 ಗಂಟೆಗೆ ಅಕ್ಕಿನ ನೆನೆಸ್ತಾ ಇದ್ದಿ. ಅಕ್ಕಿನ ಒಂದು 8ರಿಂದ 9 ಗಂಟೆ ತನಕ ಇದನ್ನ ಚೆನ್ನಾಗಿ ನೆನಕ್ಕೆ ಬಿಡ್ಕೊ. ನಿಮಗೆ ಟೈಮ್ ಇಲ್ಲ ಅಂದರೆ 3ರಿಂದ 4 ಗಂಟೆ ತನಕ ಅಕ್ಕಿ ನೆಂದರೆ ಸಾಕು. ಸುಮಾರು ಹೊತ್ತಾಯಿತು, ಅಕ್ಕಿ ಬೇಳೆ ಎಲ್ಲ ಚೆನ್ನಾಗೇ ನೆಂದಿತ್ತು. ನಾನು ಸಾಯಂಕಾಲ 6 ಗಂಟೆ ಹೊತ್ತಿಗೆ ಮಸಾಲೆ ದೋಸೆಗೆ ಹಿಟ್ಟನ್ನು ರುಬ್ಕೊಂತ ಇಪ್ಪದು. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದಿ. ಮಸಾಲೆ ದೋಸೆಗೆ ಹಿಟ್ಟನ್ನು ತುಂಬ ನೈಸಾಗಿ ರುಬ್ಕೊಂತ ಇದ್ದಿ. ಜಾಸ್ತಿ ನೀರು ಅಪ್ಕಾಗ ಮತ್ತು ತುಂಬ ದಪ್ಪನೂ ಇಪ್ಕಾಗ ಒಂಚೂರು ಹದ ತಪ್ಪಿ ಹೋರು ದೋಸೆ ಕರೆಕ್ಟ್ ಹೇಳುವುದಿಲ್ಲ. ಆಮೇಲೆ ನಾವು ಮಿಕ್ಸಿಗೆ ಅಕ್ಕಿ ಹಾಕಿ ಆದಮೇಲೆ ನೀರನ್ನು ಸ್ವಲ್ಪ ಹಾಕ್ತಾ ಇದ್ದಿ. ಒಂದೇ ಸಲ ನೀರು ಹಾಯ್ಕೊಂಬಾಗ ಇದನ್ನು ಈಗ ರುಬ್ಕೊಂಬ. ಮಸಾಲೆ ದೋಸೆಗೆ ಹಿಟ್ಟನ್ನು ರುಬ್ಕೊಂಡಾಯಿತು. ಈ ಹದದಾಗಿದ್ದರೆ ಸಾಕು. ನಾನೀಗ ಒಂದು 6 ಗಂಟೆ ಹೊತ್ತಿಗೆ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದಿ. ಇದು ಚೆನ್ನಾಗಿ ಹುಳಿ ಬರ್ಕೊ. ಇದನ್ನ ಒಂದು ತಟ್ಟೆ ಮುಚ್ಚಿ 10ರಿಂದ 12 ಗಂಟೆ ಹಾಗೆ ಬಿಡುವ. ತಟ್ಟೆ ತೆಗಿತಾ ಇದ್ದಿ. ಮಸಾಲೆ ದೋಸೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿತ್ತು. ಹಾಗಾಗಿ ದೋಸೆ ಹಿಟ್ಟು ಮೇಲೆ ಬಂದಿತ್ತು ಕಣಿ ಉಬ್ಬಿ. ಇದನ್ನೀಗ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದಿ. 4 ಚಮಚ ಸಕ್ಕರೆ ಹಾಕ್ತಾ ಇದ್ದಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಿ. ಇದನ್ನ ಹಾಯ್ಕೊಂಡು ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದನ್ನ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕಣ್ಕ. ನಾನಿಲ್ಲ ಅಕ್ಕಿ ಹಿಟ್ಟು ಹಾಕೋಕೆ ಹೋಗಿ ಮಸಾಲೆ ದೋಸೆ ಹಿಟ್ಟು ಸ್ವಲ್ಪ ದಪ್ಪ ಆಯಿತು. ನೀರು ಹಾಕಕತ್ತ. ಈಗ ನೀರು ಸ್ವಲ್ಪ ಹಾಕ್ತಾ ಇದ್ದಿ. ನೀರನ್ನು ಯಾವಾಗಲೂ ಸ್ವಲ್ಪ ಸ್ವಲ್ಪನೇ ಹಾಕಕ್ಕೆ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕ. ಅಕ್ಕಿ ಹಿಟ್ಟು ಹಾಕೋಕೆ ಹೋಗಿ ದೋಸೆ ಹಿಟ್ಟು ಸ್ವಲ್ಪ ಗಂಟು ಹತ್ತು. ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕ. ಈಗ ಮಸಾಲೆ ದೋಸೆ ಹಿಟ್ಟು ರೆಡಿ ಆಯಿತು. ಈ ಹದದಾಗಿದ್ದರೆ ಸಾಕು. ಈಗ ಮಸಾಲೆ ದೋಸೆ ಮಾಡುವ. ಕಾವಲಿ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲ 2 ಚಮಚ ಅಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದಿ. ಎಣ್ಣೆ ಹಾಕ್ಕೊಂಡು ಇದನ್ನ ಲಾಯ್ಕ್ ಮಾಡಿ ಸ್ಪ್ರೆಡ್ ಮಾಡ್ಕಣ್ಕ. ಈಗ ರುಬ್ಕೊಂಡು ಹಿಟ್ಟಿತ್ತಲ್ಲ ಅದನ್ನು ಹಾಕ್ತಾ ಇದ್ದಿ. 2 ಸೌಟ್ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನ ಲಾಯ್ಕ್ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಬ. ಆಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಿ. ನೀವು ಎಣ್ಣೆ ಇದ್ದರೆ ಎಣ್ಣೆ ಹಾಕಿ, ಇಲ್ಲ ಅಂದರೆ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಲಕ್ಕು ಚೆನ್ನಾಗತ್ತು. ಒಳ್ಳೆ ಫ್ಲೇವರ್ ಬತ್ತು ತುಪ್ಪ ಹಾಕ್ರೆ. ಈಗ ರುಬ್ಕೊಂಡ ಕೆಂಪು ಚಟ್ನಿನ ಹಾಕ್ತಾ ಇದ್ದಿ. ಕೆಂಪು ಚಟ್ನಿ ವಿಡಿಯೋನ ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಿ. ಇದನ್ನು ಲಾಯ್ಕ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬ. ಇದು ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ನಾನಿಲ್ಲ ಆಲೂಗಡ್ಡೆ ಪಲ್ಯನ ಹಾಕ್ತಾ ಇದ್ದಿ. ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಒಳ್ಳೆ ಕಾಂಬಿನೇಷನ್. ಈಗ ಮಸಾಲೆ ದೋಸೆ ತೆಗೆದು ಇನ್ನೊಂದು ಹಾಕ್ತಾ ಇದ್ದಿ. ತವ ಚೆನ್ನಾಗಿ ಕಾದ್ಮೇಲೆ ಲೋ ಫ್ಲೇಮಗೆ ಸ್ಟವ್ನ ಇಟ್ಕಣ್ಕ. ಎಂತಕ್ಕಂದರೆ ನಾವು ಹಿಟ್ಟು ಹಾಕ್ತಾ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದರೆ ದೋಸೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಕ್ಕಾಗ್ತಿಲ್ಲ. ಕೆಲವೊಂದು ಸಲ ತವದ ಕಾವು ತುಂಬ ಜಾಸ್ತಿ ಇದ್ದಾಗ ನಾವು ಹಿಟ್ಟು ಹಾಕ್ತಾ ಸೌಟಿಗೆ ಅಂಟ್ಕೊಬಿಡುತ್ತೆ. ಆವಾಗ ನಾವು ಎಂತ ಮಾಡ್ಕಂತ ಹೇಳ್ರೆ, ಕಾದ ತವಕ್ಕೆ ಸ್ವಲ್ಪ ನೀರನ್ನ ಹಾಯ್ಕಣ್ಕ. ನೀರು ಹಾಕಿ ಆದಮೇಲೆ ಒಂದೊಳ್ಳೆ ಬಟ್ಟೆ ತಗೊಂಡು ಚೆನ್ನಾಗಿ ಮಾಡಿ ಒರೆಸ್ಕಣ್ಕ. ಆಮೇಲೆ ದೋಸೆ ಹಾಕಿ ದೋಸೆ ಚಂದ ಬತ್ತ. ಮಸಾಲೆ ದೋಸೆ ಹಿಟ್ಟನ್ನು ರುಬ್ಕೊಂಡು ಆದಮೇಲೆ ಬೇಕಾದ್ರೂ ನಾವು ಅಕ್ಕಿ ಹಿಟ್ಟು ಹಾಕಿ ಇಡ್ಲಕ್ಕ. ಇಲ್ಲ ಅಂದರೆ ಬೆಳಿಗ್ಗೆ ದೋಸೆ ಮಾಡೋ ಟೈಮ ಬೇಕಾದ್ರೂ ಹಿಟ್ಟನ್ನು ಹಾಯ್ಕೊಂಡ್ಲಕ್ಕ. ಸಕ್ಕರೆ ನಾವು ಮಸಾಲೆ ದೋಸೆಗೆ ಯಾಕೆ ಹಾಕೋದು ಅಂತ ಹೇಳ್ರೆ, ಮಸಾಲೆ ದೋಸೆ ಕಲ್ಲರು ತುಂಬ ಚೆನ್ನಾಗಿ ಬತ್ತ. ಹಾಗಾಗಿ ಸಕ್ಕರೆನ ಹಾಕೋದು. ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವ್ದು ಬೇಕಾದ್ರೂ ಹಾಯ್ಕೊಂಡ್ಲಕ್ಕ. ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕೋದ್ರಿಂದ ದೋಸೆ ತುಂಬ ಕ್ರಿಸ್ಪಿ ಆಗಿ ಬತ್ತ. ಹಾಗಾಗಿ ಹಾಕೋದು.
ಮಸಾಲೆ ದೋಸೆನ ಬೇರೆ ಬೇರೆ ವಿಧಾನದಾಗ ಮಾಡ್ತರು. ನಾನು ಸಿಂಪಲ್ ಆದ ವಿಧಾನದಾಗೆ ಮಾಡೋದು ಹೆಂಗಂತ ತೋರಿಸಿದಿ. ಈಗ ಗರಿ ಗರಿಯಾದ ಮಸಾಲೆ ದೋಸೆ ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.